ಬಿಜೆಪಿಯಲ್ಲಿ ಕಾವೇರಿದ ಬಣ ಬಡಿದಾಟ, ಅಸಮಾಧಾನ ತಣಿಸಲು ರಾಧಾ ಮೋಹನ್ ದಾಸ್ ಸಭೆ, ಮಹತ್ವದ ಸಭೆಗೆ ಗೈರಾದ ಶಾಸಕ ಸುನಿಲ್ ಕುಮಾರ್. ಸಭೆಯಲ್ಲಿ ಸುನಿಲ್ ಕುಮಾರ್ ಬಗ್ಗೆ ಗಂಭೀರ ಚರ್ಚೆ, ರಾಧಾ ಮೋಹನ್ ದಾಸ್ ಸಭೆಗೆ ಸೆಡ್ಡು ಹೊಡೆದ ರೆಬಲ್ಸ್. ಬಿಜೆಪಿಯವರು ಸಭೆ ಮಾಡ್ತಾ ಇದ್ದಾರೆ, ರೆಬಲ್ಸ್ಗಳ ಸಭೆ ಆಯಿತಾ. ಬಿಜೆಪಿ ವಿರೋಧ ಪಕ್ಷ ಆಯಿತಾ. ಎಷ್ಟೊಂದು ವಿಷಯಗಳಿದೆ ಕರ್ನಾಟಕದಲ್ಲಿ. ನಿಜವಾಗಲೂ ಈ ಬಿ ಜೆ ಪಿಯವರಿಗೆ ರಾಜ್ಯದ ಬಗ್ಗೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಅಭಿಮಾನ ಇದ್ದಿದ್ದರೆ, ಅಥವಾ ಅದು ಸರಿಯಾಗಬೇಕು ಅಂತಿದ್ದರೆ, ಅಥವಾ ಆ ಮೂಲಕ ಅಧಿಕಾರಕ್ಕೆ ಬರಬೇಕು ಅಂತಿದ್ದರೆ ಈ ಮೀಟಿಂಗ್ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ನೀವು ಈ ಮೀಟಿಂಗ್ ಕ್ಯಾನ್ಸಲ್ ಮಾಡಿಬಿಟ್ಟು ಬೀದರ್ದು ಏನು ನಿಂತ್ಕೋಬೇಕಾಗಿತ್ತು ನೀವು. ಬೀದರ್ ಏನಾಯಿತು, ವಿಜಯಪುರ ಏನಾಯಿತು, ಮಂಗಳೂರು ಏನಾಯಿತು, ರೇಪ್ ಕೇಸ್ ಏನಾಯಿತು ಅಂತ ಅಲ್ಲಿ ಅಣ್ಣಾಮಲೆ ಚಾಟಿ ಹೊಡ್ಕೊಂಡ್ರಲ್ಲ, ಹಂಗೆ ಹೊಡಿಬೇಕಾಗಿತ್ತು. ನೀವು ಅಣ್ಣನಿಗೆ ಕುರ್ಚಿ, ಅಕ್ಕನಿಗೆ ಕುರ್ಚಿ, ಅಲ್ಲಿ ಬ್ಯುಸಿಯಾಗಿದ್ದೀರಿ. ಆಯಿತು ಬಿಡಿ. ಸುರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುರೇಶ್, ಓಕೆ, ಒಂದು ಕಡೆ ಅವ್ರು ಮಾಡಲೇಬೇಕು. ಹೇಳಿ ನಿಮ್ಮ ಅಪ್ಡೇಟ್ಸ್ ಪ್ಲೀಸ್. ಜಯಪ್ರಕಾಶ್, ಇವತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವ ನಡೆದ ಸಭೆಯಲ್ಲಿ ಓವರಾಲ್ ಆಗಿ ಹೇಳೋದಾದ್ರೆ, ಇವತ್ತು ವಿಜೇಂದ್ರ ಪರ ಬಹುತೇಕ ಶಾಸಕರು ಬ್ಯಾಟಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು. ಅಂದ್ರೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು 60ಕ್ಕೂ ಹೆಚ್ಚು ಶಾಸಕರನ್ನ ಗೆದ್ದಿರ್ತಕ್ಕಂಥದ್ದು. 19 ಮಂದಿ MP ಗಳು ಆಯ್ಕೆಯಾಗಿ ಬಂದಿದ್ದೇವೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಅವರ ಬದಲಾವಣೆ ಬೇಡ ಅಂತಕ್ಕಂಥ ಆಗ್ರಹ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯತ್ನಾಳ್ ಅವರ ವಿರುದ್ಧ ದಿನ ಬೆಳಗ್ಗೆ ಆದ್ರೆ ಸಾಕು ಅವರ ಟೀಮ್ ಏನಿದೆ, ಅವರ ಟೀಮ್ ಸಂಬಂಧಪಟ್ಟಂತೆ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ದಿನಂಪ್ರತಿ ಬೆಳಗ್ಗೆ ಎದ್ರೆ ಸಾಕು ಬರೀ ಅದೇ ವಿಚಾರಗಳನ್ನು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಪಕ್ಷಕ್ಕೆ ಮತ್ತು ಪಕ್ಷ ವಿರುದ್ಧವಾಗಿ ನಡೆತಿರ್ತಕ್ಕಂತಹ ಏನು ರೆಬಲ್ಸ್ ಟೀಮ್ ಇದ್ದಾರೆ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹ ವಿಚಾರವಾಗಿ ಪ್ರಮುಖ 2 ವಿಚಾರಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥದ್ದು. ಇದೆಲ್ಲದರ ಕುರಿತಂತೆ ಮಾಹಿತಿಯನ್ನು ಕೇಳಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈ ನಿಮ್ಮೆಲ್ಲರ ಅಭಿಪ್ರಾಯ ಏನಿದೆ ಅದೆಲ್ಲದನ್ನು ಕೂಡ ನಾನು ಹೈಕಮಾಂಡ್ ಗಮನಕ್ಕೆ ತರ್ತೇನೆ. ಓಕೆ, ಥ್ಯಾಂಕ್ ಯು. ಬಿಜೆಪಿಯಲ್ಲಿ ಕಾವೇರಿದ ಬಣ ಬಡಿದಾಟ, ಅಸಮಾಧಾನ ತಣಿಸಲು ರಾಧಾ ಮೋಹನ್ ದಾಸ್ ಸಭೆ, ಮಹತ್ವದ ಸಭೆಗೆ ಗೈರಾದ ಶಾಸಕ ಸುನಿಲ್ ಕುಮಾರ್. ಸಭೆಯಲ್ಲಿ ಸುನಿಲ್ ಕುಮಾರ್ ಬಗ್ಗೆ ಗಂಭೀರ ಚರ್ಚೆ, ರಾಧಾ ಮೋಹನ್ ದಾಸ್ ಸಭೆಗೆ ಸೆಡ್ಡು ಹೊಡೆದ ರೆಬಲ್ಸ್. ಬಿಜೆಪಿಯವರು ಸಭೆ ಮಾಡ್ತಾ ಇದ್ದಾರೆ, ರೆಬಲ್ಸ್ಗಳ ಸಭೆ ಆಯಿತಾ. ಬಿಜೆಪಿ ವಿರೋಧ ಪಕ್ಷ ಆಯಿತಾ. ಎಷ್ಟೊಂದು ವಿಷಯಗಳಿದೆ ಕರ್ನಾಟಕದಲ್ಲಿ. ನಿಜವಾಗಲೂ ಈ ಬಿ ಜೆ ಪಿಯವರಿಗೆ ರಾಜ್ಯದ ಬಗ್ಗೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಅಭಿಮಾನ ಇದ್ದಿದ್ದರೆ, ಅಥವಾ ಅದು ಸರಿಯಾಗಬೇಕು ಅಂತಿದ್ದರೆ, ಅಥವಾ ಆ ಮೂಲಕ ಅಧಿಕಾರಕ್ಕೆ ಬರಬೇಕು ಅಂತಿದ್ದರೆ ಈ ಮೀಟಿಂಗ್ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ನೀವು ಈ ಮೀಟಿಂಗ್ ಕ್ಯಾನ್ಸಲ್ ಮಾಡಿಬಿಟ್ಟು ಬೀದರ್ದು ಏನು ನಿಂತ್ಕೋಬೇಕಾಗಿತ್ತು ನೀವು. ಬೀದರ್ ಏನಾಯಿತು, ವಿಜಯಪುರ ಏನಾಯಿತು, ಮಂಗಳೂರು ಏನಾಯಿತು, ರೇಪ್ ಕೇಸ್ ಏನಾಯಿತು ಅಂತ ಅಲ್ಲಿ ಅಣ್ಣಾಮಲೆ ಚಾಟಿ ಹೊಡ್ಕೊಂಡ್ರಲ್ಲ, ಹಂಗೆ ಹೊಡಿಬೇಕಾಗಿತ್ತು. ನೀವು ಅಣ್ಣನಿಗೆ ಕುರ್ಚಿ, ಅಕ್ಕನಿಗೆ ಕುರ್ಚಿ, ಅಲ್ಲಿ ಬ್ಯುಸಿಯಾಗಿದ್ದೀರಿ. ಆಯಿತು ಬಿಡಿ. ಸುರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುರೇಶ್, ಓಕೆ, ಒಂದು ಕಡೆ ಅವ್ರು ಮಾಡಲೇಬೇಕು. ಹೇಳಿ ನಿಮ್ಮ ಅಪ್ಡೇಟ್ಸ್ ಪ್ಲೀಸ್. ಜಯಪ್ರಕಾಶ್, ಇವತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವ ನಡೆದ ಸಭೆಯಲ್ಲಿ ಓವರಾಲ್ ಆಗಿ ಹೇಳೋದಾದ್ರೆ, ಇವತ್ತು ವಿಜೇಂದ್ರ ಪರ ಬಹುತೇಕ ಶಾಸಕರು ಬ್ಯಾಟಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು. ಅಂದ್ರೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು 60ಕ್ಕೂ ಹೆಚ್ಚು ಶಾಸಕರನ್ನ ಗೆದ್ದಿರ್ತಕ್ಕಂಥದ್ದು. 19 ಮಂದಿ MP ಗಳು ಆಯ್ಕೆಯಾಗಿ ಬಂದಿದ್ದೇವೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಅವರ ಬದಲಾವಣೆ ಬೇಡ ಅಂತಕ್ಕಂಥ ಆಗ್ರಹ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯತ್ನಾಳ್ ಅವರ ವಿರುದ್ಧ ದಿನ ಬೆಳಗ್ಗೆ ಆದ್ರೆ ಸಾಕು ಅವರ ಟೀಮ್ ಏನಿದೆ, ಅವರ ಟೀಮ್ ಸಂಬಂಧಪಟ್ಟಂತೆ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ದಿನಂಪ್ರತಿ ಬೆಳಗ್ಗೆ ಎದ್ರೆ ಸಾಕು ಬರೀ ಅದೇ ವಿಚಾರಗಳನ್ನು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಪಕ್ಷಕ್ಕೆ ಮತ್ತು ಪಕ್ಷ ವಿರುದ್ಧವಾಗಿ ನಡೆತಿರ್ತಕ್ಕಂತಹ ಏನು ರೆಬಲ್ಸ್ ಟೀಮ್ ಇದ್ದಾರೆ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹ ವಿಚಾರವಾಗಿ ಪ್ರಮುಖ 2 ವಿಚಾರಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥದ್ದು. ಇದೆಲ್ಲದರ ಕುರಿತಂತೆ ಮಾಹಿತಿಯನ್ನು ಕೇಳಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈ ನಿಮ್ಮೆಲ್ಲರ ಅಭಿಪ್ರಾಯ ಏನಿದೆ ಅದೆಲ್ಲದನ್ನು ಕೂಡ ನಾನು ಹೈಕಮಾಂಡ್ ಗಮನಕ್ಕೆ ತರ್ತೇನೆ. ಓಕೆ, ಥ್ಯಾಂಕ್ ಯು. ಬಿಜೆಪಿಯಲ್ಲಿ ಕಾವೇರಿದ ಬಣ ಬಡಿದಾಟ, ಅಸಮಾಧಾನ ತಣಿಸಲು ರಾಧಾ ಮೋಹನ್ ದಾಸ್ ಸಭೆ, ಮಹತ್ವದ ಸಭೆಗೆ ಗೈರಾದ ಶಾಸಕ ಸುನಿಲ್ ಕುಮಾರ್. ಸಭೆಯಲ್ಲಿ ಸುನಿಲ್ ಕುಮಾರ್ ಬಗ್ಗೆ ಗಂಭೀರ ಚರ್ಚೆ, ರಾಧಾ ಮೋಹನ್ ದಾಸ್ ಸಭೆಗೆ ಸೆಡ್ಡು ಹೊಡೆದ ರೆಬಲ್ಸ್. ಬಿ ಜೆ ಪಿಯವರು ಸಭೆ ಮಾಡ್ತಾ ಇದ್ದಾರೆ, ರೆಬಲ್ಸ್ಗಳ ಸಭೆ
ಆಯಿತಾ, ಬಿ ಜೆ ಪಿ ವಿರೋಧ ಪಕ್ಷ. ಆಯಿತಾ, ಎಷ್ಟೊಂದು ವಿಷಯಗಳಿದೆ ಕರ್ನಾಟಕದಲ್ಲಿ. ನಿಜವಾಗಲೂ ಈ ಬಿ ಜೆ ಪಿಯವರಿಗೆ ರಾಜ್ಯದ ಬಗ್ಗೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಅಭಿಮಾನ ಇದ್ದಿದ್ರೆ, ಅಥವಾ ಅದು ಸರಿಯಾಗಬೇಕು ಅಂತಿದ್ರೆ, ಅಥವಾ ಆ ಮೂಲಕ ಅಧಿಕಾರಕ್ಕೆ ಬರಬೇಕು ಅಂತಿದ್ರೆ ಈ ಮೀಟಿಂಗ್ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ನೀವು ಈ ಮೀಟಿಂಗ್ ಕ್ಯಾನ್ಸಲ್ ಮಾಡಿಬಿಟ್ಟು ಬೀದರ್ದು ಏನು ನಿಂತ್ಕೋಬೇಕಾಗಿತ್ತು. ನೀವು ಬೀದರ್ ಏನಾಯಿತು, ವಿಜಯಪುರ ಏನಾಯಿತು, ಮಂಗಳೂರು ಏನಾಯಿತು, ರೇಪ್ ಕೇಸ್ ಏನಾಯಿತು ಅಂತ ಅಲ್ಲಿ ಅಣ್ಣಾಮಲೆ ಚಾಟಿ ಹೊಡ್ಕೊಂಡ್ರಲ್ಲ, ಹಂಗೆ ಹೊಡಿಬೇಕಾಗಿತ್ತು. ನೀವು ಅಣ್ಣನಿಗೆ ಕುರ್ಚಿ, ಅಕ್ಕನಿಗೆ ಕುರ್ಚಿ, ಅಲ್ಲಿ ಬ್ಯುಸಿ ಆಗಿದ್ದೀರಿ. ಆಯಿತು ಬಿಡಿ. ಸುರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುರೇಶ್, ಓಕೆ, ಒಂದು ಕಡೆ ಅವ್ರು ಮಾಡಲೇಬೇಕು. ಹೇಳಿ ನಿಮ್ಮ ಅಪ್ಡೇಟ್ಸ್ ಪ್ಲೀಸ್. ಜಯಪ್ರಕಾಶ್, ಇವತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವ ನಡೆದ ಸಭೆಯಲ್ಲಿ ಓವರಾಲ್ ಆಗಿ ಹೇಳೋದಾದ್ರೆ ಇವತ್ತು ವಿಜೇಂದ್ರ ಪರ ಬಹುತೇಕ ಶಾಸಕರು ಬ್ಯಾಟಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು. ಅಂದ್ರೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು 60ಕ್ಕೂ ಹೆಚ್ಚು ಶಾಸಕರನ್ನು ಗೆದ್ದಿರ್ತಕ್ಕಂಥದ್ದು, 19 ಮಂದಿ MP ಗಳು ಆಯ್ಕೆಯಾಗಿ ಬಂದಿರ್ತೀವಿ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಅವರ ಬದಲಾವಣೆ ಬೇಡ ಅಂತಕ್ಕಂಥ ಆಗ್ರಹ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯತ್ನಾಳ್ ಅವರ ವಿರುದ್ಧ ದಿನ ಬೆಳಗ್ಗೆ ಆದ್ರೆ ಸಾಕು ಅವರ ಟೀಮ್ ಏನಿದೆ, ಅವರ ಟೀಮ್ ಸಂಬಂಧಪಟ್ಟಂತೆ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ದಿನಂಪ್ರತಿ ಬೆಳಗ್ಗೆ ಎದ್ರೆ ಸಾಕು ಬರೀ ಅದೇ ವಿಚಾರಗಳನ್ನು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಪಕ್ಷಕ್ಕೆ ಮತ್ತು ಪಕ್ಷ ವಿರುದ್ಧವಾಗಿ ನಡೆತಿರ್ತಕ್ಕಂತಹ ಏನು ರೆಬಲ್ಸ್ ಟೀಮ್ ಇದ್ದಾರೆ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹ ವಿಚಾರವಾಗಿ ಪ್ರಮುಖವಾಗಿ 2 ವಿಚಾರಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥದ್ದು. ಇದೆಲ್ಲದರ ಕುರಿತಂತೆ ಮಾಹಿತಿಯನ್ನು ಕೇಳಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈ ನಿಮ್ಮೆಲ್ಲರ ಅಭಿಪ್ರಾಯ ಏನಿದೆ ಅದೆಲ್ಲದನ್ನು ಕೂಡ ನಾನು ಹೈಕಮಾಂಡ್ ಗಮನಕ್ಕೆ ತರ್ತೇನೆ. ಓಕೆ, ಥ್ಯಾಂಕ್ ಯು. ಬಿ ಜೆ ಪಿಯಲ್ಲಿ ಕಾವೇರಿದ ಬಣ ಬಡಿದಾಟ, ಅಸಮಾಧಾನ ತಣಿಸಲು ರಾಧಾ ಮೋಹನ್ ದಾಸ್ ಸಭೆ. ಮಹತ್ವದ ಸಭೆಗೆ ಗೈರಾದ ಶಾಸಕ ಸುನಿಲ್ ಕುಮಾರ್. ಸಭೆಯಲ್ಲಿ ಸುನಿಲ್ ಕುಮಾರ್ ಬಗ್ಗೆ ಗಂಭೀರ ಚರ್ಚೆ. ರಾಧಾ ಮೋಹನ್ ದಾಸ್ ಸಭೆಗೆ ಸೆಡ್ಡು ಹೊಡೆದ ರೆಬಲ್ಸ್. ಬಿ ಜೆ ಪಿಯವರು ಸಭೆ ಮಾಡ್ತಾ ಇದ್ದಾರೆ, ರೆಬಲ್ಸ್ಗಳ ಸಭೆ. ಆಯಿತಾ, ಬಿ ಜೆ ಪಿ ವಿರೋಧ ಪಕ್ಷ. ಆಯಿತಾ, ಎಷ್ಟೊಂದು ವಿಷಯಗಳಿದೆ ಕರ್ನಾಟಕದಲ್ಲಿ. ನಿಜವಾಗಲೂ ಈ ಬಿ ಜೆ ಪಿಯವರಿಗೆ ರಾಜ್ಯದ ಬಗ್ಗೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಅಭಿಮಾನ ಇದ್ದಿದ್ರೆ, ಅಥವಾ ಅದು ಸರಿಯಾಗಬೇಕು ಅಂತಿದ್ರೆ, ಅಥವಾ ಆ ಮೂಲಕ ಅಧಿಕಾರಕ್ಕೆ ಬರಬೇಕು ಅಂತಿದ್ರೆ ಈ ಮೀಟಿಂಗ್ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ನೀವು ಈ ಮೀಟಿಂಗ್ ಕ್ಯಾನ್ಸಲ್ ಮಾಡಿಬಿಟ್ಟು ಬೀದರ್ದು ಏನು ನಿಂತ್ಕೋಬೇಕಾಗಿತ್ತು. ನೀವು ಬೀದರ್ ಏನಾಯಿತು, ವಿಜಯಪುರ ಏನಾಯಿತು, ಮಂಗಳೂರು ಏನಾಯಿತು, ರೇಪ್ ಕೇಸ್ ಏನಾಯಿತು ಅಂತ ಅಲ್ಲಿ ಅಣ್ಣಾಮಲೆ ಚಾಟಿ ಹೊಡ್ಕೊಂಡ್ರಲ್ಲ, ಹಂಗೆ ಹೊಡಿಬೇಕಾಗಿತ್ತು. ನೀವು ಅಣ್ಣನಿಗೆ ಕುರ್ಚಿ, ಅಕ್ಕನಿಗೆ ಕುರ್ಚಿ, ಅಲ್ಲಿ ಬ್ಯುಸಿ ಆಗಿದ್ದೀರಿ.